ಗುರು, ನೀವು ನಾಯಿ, ಹಂದಿ, ಬೆಕ್ಕು ಹೀಗೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಸತ್ತು ಬಿದ್ದಿರೋದನ್ನ ನೋಡಿರ್ತೀರಾ. ಆದ್ರೆ ಕೋತಿಗಳು ಸತ್ತು ಬಿದ್ದಿರೋ ಶವಗಳನ್ನ ನೀವು ನೋಡಿದೀರಾ? ಹಾ, ನೋಡಿರ್ತೀರಾ. ಆದ್ರೆ ಅದು ಅಪಘಾತದಲ್ಲಿ ಆಗಿರುವಂತ ಸಾವಾಗಿರುತ್ತೆ. ಆದ್ರೆ ಸ್ವಾಭಾವಿಕವಾಗಿ ಸತ್ತು ಬಿದ್ದಿರೋ ಕೋತಿಗಳ ದೇಹವನ್ನು ನೀವು ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಹೌದು ತಾನೆ? ಇದರಲ್ಲಿ ಏನ್ ರಹಸ್ಯ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ಪುರಾಣದ ಪ್ರಕಾರ ರಾಮ ಹನುಮಂತನಿಗೆ ಕೊಟ್ಟಿರೋ ವರಗಳಲ್ಲಿ ಒಂದು, ಹನುಮಂತನೇ ರಾಮನಿಗೆ ಒಂದು ವರ ಕೇಳ್ತಾನೆ. ಆ ವರ ಏನಪ್ಪಾ ಅಂದ್ರೆ, ಕೋತಿಗಳಿಗೆ ಮುಂಚಿತವಾಗಿ ಸಾವಾಗುವ ಕ್ಷಣ ತಿಳಿಯಬೇಕು ಮತ್ತು ಸಾವಾದ ನಂತರ ದೇಹ ಯಾರಿಗೂ ತೊಂದರೆ ಆಗದಂತೆ ಗೆದ್ದಲು ಹುಳುಗಳಿಗೆ ಆಹಾರ ಆಗಬೇಕು. ಹಾಗೆ ಕೋತಿಯ ದೇಹದ ಭಾಗಗಳು ಯಾರಿಗೂ ಕಾಣಿಸಬಾರದು ಅಂತ ವರ ಕೇಳ್ತಾನೆ. ಹಾಗಾಗಿ ಕೋತಿಗಳಿಗೆ ಸಾವಾಗೋದು ಒಂದು ವಾರ ಮುಂಚಿತವಾಗಿಯೇ ಗೊತ್ತಾಗುತ್ತೆ. ಆ ಟೈಮಲ್ಲಿ ಯಾರಿಗೂ ಕಾಣಿಸ್ತಂಗೆ ದಟ್ಟ ಅರಣ್ಯ ಕಡೆ ಹೋಗಿ ಊಟ, ನೀರು, ನಿದ್ದೆ ಎಲ್ಲದೂ ಬಿಟ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡುತ್ತೆ. ಇನ್ನೇನು ಸಾವು ಹತ್ರ ಬರ್ತಿದ್ದಂಗೆ ಗೆದ್ದಲು ಹುಳುಗಳು ಕಟ್ಟಿರುವಂತಹ ಹುತ್ತದ ಮೇಲೆ ಹೋಗಿ ಮಲ್ಕೊಳ್ಳುತ್ತೆ. ಯಾಕಂದ್ರೆ ಅದು ಸತ್ತೋದ್ಮೇಲೆ ತನ್ನ ದೇಹ ಗೆದ್ದಲು ಹುಳುಗಳಿಗೆ ಆಹಾರವಾಗ್ಲಿ ಅಂತ ಹೀಗ್ ಮಾಡ್ತವೆ. ಇದೇ ನೋಡಿ ಕೋತಿಗಳ ಸಾವಿನ ರಹಸ್ಯ. ನೀವೇನಾದ್ರೂ ಬಜರಂಗಿಯ ಭಕ್ತರಾಗಿದ್ರೆ ಈ ವಿಡಿಯೋಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹೊಡೆದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.